ಗಾಡಿ ಬರ್ಬೇಕಾದ್ರೆ ಅಲ್ಲಿ ಇವನ್ ಫ್ರೆಂಡ್ ಸಿಕ್ಕಿದ್ರು ಗೈಸ್. ಹಾರ್ನ್ ಮಾಡ್ಬಿಟ್ಟು ಹಿಂಗಿಂಗ್ ಅಂತ ಗೈಸ್. ಹನಿ ಬೈ ನೋಡಿ ಹೇಗ್ ಬಂದಿದೆ, ಲೆಮನ್ ಟೀ ಕುಡಿತಾ ಇದೆ. ಶೈನಿ ಶೈನಿ ಆಯಿಲಿ ಸ್ಕಿನ್ ಇದ್ರೆ ಜಾಸ್ತಿ ಏಜ್ ಆಗೋದು ಗೊತ್ತಾಗಲ್ಲ ಅಂತೆ ಗೈಸ್. ಇವಾಗ ವಿ ರೀಚ್ ದ ಲೊಕೇಶನ್. ಇಲ್ಲಿ ಪೆಟ್ರೋಲ್ ಬಂಕ್ ಇದೆ, ಇಲ್ಲಿ ಕುತ್ಕೊಳ್ಳೋಣ ಅಂತ. ಬಿಕಾಸ್ ಅಲ್ಲೆಲ್ಲ ಸ್ವಲ್ಪ ಸ್ಮೋಕ್ ಎಲ್ಲ ಮಾಡ್ತಾ ಇದ್ದಾರೆ. ಗೈಸ್ ಪೊಲೀಸರು ಇದ್ದಾರೆ ಅಲ್ಲಿ. ಹಾಯ್ ಗೈಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಚಾನೆಲ್. ಇವತ್ತು ನಾವು ಲೆಮನ್ ಟೀ ಕುಡಿಯಕ್ಕೆ ಹೋಗ್ತಾ ಇದೀವಿ. ನಮ್ಮ ಗುರು ಬಂದಿದ್ದಾರೆ. ನಮ್ಮ ಗುರು ದಿಸ್ ಇಸ್ ರೂಪ. ಎಲ್ರಿಗೂ ಗೊತ್ತು, ರೂಪ ಅವ್ರನ್ನ ನೋಡಿರ್ತೀರಾ. ಇವಾಗ ಲೆಮನ್ ಟೀ ಕುಡಿಯಕ್ಕೆ ಹೋಗ್ತಾ ಇದೀವಿ. ಟ್ರಿಬ್ಬಲ್ ಹೋಗೋಣ. ನಾವು ಬ್ರೇಕ್ ಮಾಡ್ತೀವಿ, ಯಾರು ಫಾಲೋ ಮಾಡ್ಬಿಡಿ. ನೋ ಹೆಲ್ಮೆಟ್, ನಥಿಂಗ್. ಫುಲ್ ಬ್ರೇಕ್ ಹೋಗ್ತಾ ಇದೀವಿ. ರೂಪಕ್ಕೆ ಪಿಂಪಲ್ಸ್ ಕಡಿಮೆ ಹೋಗಿದೆ, ಬಟ್ ನನಗಿನ್ನು ಕಡಿಮೆ ಆಗಿಲ್ಲ. ಲೆಮನ್ ಟೀ ಕುಡಿಯಕ್ಕೆ ರೂಪಕ್ಕೆ ಮೊನ್ನೆನೇ ಬರೋಣ ಅನ್ಕೊಂಡೆ ನಾನು. ಮಳೆ ಬಂದ್ಬಿಡ್ತಲ್ವಾ, ಸೊ ಪ್ಲಾನ್ ಕ್ಯಾನ್ಸಲ್ ಆಯ್ತು. ಕುಮಾರಸ್ವಾಮಿ ಸಿಕ್ಕಿದ್ದಾರೆ. ಕುಮಾರಸ್ವಾಮಿ ನಮಗೆ ಮೀಟ್ ಮಾಡಿ ಕುಡಿಯಕ್ಕೆ ಬಂದಿದ್ದೀವಿ. ಗೈಸ್ ಇವತ್ತು ಫಾದರ್ಸ್ ಡೇ ಸ್ಪೆಷಲ್ ಇರೋದ್ರಿಂದ ಸೊ ಹಾಗೆ ಕೇಕ್ ತಗೊಂಡ್ಬಂದೆ ಅಂತ. ಗೈಸ್ ಹುಷಾರಿಲ್ಲ ಇನ್ನು ನನಗೆ. ಸರಿ ಹೋಗ್ಬೋದು, ಈಗ ಹೋಗೋಣ. ನೈಸ್ ಗಾಡಿ ಹೋಗ್ಬೋದಾ? ಹಿಂಗೆ ಹೋಗ್ಬೋದು, ಬಟ್ ಹೋಗ್ಬಿಟ್ಟು ವಾಪಸ್ ಬರ್ಬೇಕಲ್ಲ. ಹಿಂಗೆ ನಡಿ, ಹಿಂಗೆ ಹೋಗ್ಬೋದಾ? ಹಿಂಗೆ ನಡಿ, ಗಾಡಿಗಳೇನಿಲ್ಲ, ಪೊಲೀಸ್ ಏನಿಲ್ಲ ಸದ್ಯಕ್ಕೆ. ಪ್ರಾಬ್ಲಮ್ ಇಲ್ವಾ ಜಾಗ ಇಷ್ಟ ನನಗೆ. ಇವಾಗ ವಿ ರೀಚ್ ದ ಲೊಕೇಶನ್. ಇಲ್ಲಿ ಪೆಟ್ರೋಲ್ ಬಂಕ್ ಇದೆ, ಇಲ್ಲಿ ಕುತ್ಕೊಳ್ಳೋಣ ಅಂತ. ಬಿಕಾಸ್ ಅಲ್ಲೆಲ್ಲ ಸ್ವಲ್ಪ ಸ್ಮೋಕ್ ಎಲ್ಲ ಮಾಡ್ತಾ ಇದ್ದಾರೆ. ನೋಡಿ ಸೆಲ್ಫಿ ಸ್ಟಾರ್ಟ್ ಆಗಲಿ ರೂಪಕ್ಕೆ. ಸನ್ಸೆಟ್ ಸಿಕ್ಕಿದೆ ಇವತ್ತು. ಆಕ್ಚುಲಿ ಒಂದ್ ಸ್ವಲ್ಪ ಜಾಸ್ತಿನೇ ಇದೆ, ಇನ್ನೊಂದು ಚೂರು ಕಡಿಮೆ ಆದ್ರೆ ಸನ್ಸೆಟ್ ಸಕ್ಕದಾಗುತ್ತೆ. ಪ್ಲೀಸ್ ಎಲ್ಲರೂ ಇಲ್ಲಿ ಬಂದು ಟ್ರೈ ಮಾಡಿ. ಇಲ್ಲಿ ಇಟ್ಟಿದ್ದೆ ನೋಡಿ ಕುಡ್ಕೆ, ಕಾಣಿಸ್ತಾ ಇದ್ಯಾ? ಎಲ್ಲಿದೆ ಕುಡ್ಕೆ ಗೈಸ್? ಅಲ್ಲೆಲ್ಲ ಇದಾವೆ, ತಗೊಂಡು ಒಂದ್ಸಲ ನಾನು ಮಾಡಿದ್ದೆ ವಿಡಿಯೋ. ಇಲ್ಲಿ ನಾನು ಟಾರ್ಬುತ್ತೆ ಡಸ್ಲಲ್ಲಿ ಬಂದಿದ್ವಿ. ಇವಾಗ ಟೀ ಬರುತ್ತೆ, ಟೀ ಬಂದ್ಮೇಲೆ ಟೀ ಕುಡ್ಕೊಂಡು. ಗೈಸ್ ಆಕ್ಚುಲಿ ಪ್ಲಾನ್ ಇರ್ಲಿಲ್ಲ ಇವತ್ತಾಯ್ತಾ. ಗುರು ಬಂದಿದ್ದ, ಅಂದ್ರೆ ಕುಮಾರ್ ಬಂದಿದ್ದ, ಮತ್ತೆ ಆಡ್ಕೊಂಡು ಕೂತಿದ್ದೆ. ಆಮೇಲೆ ರೂಪಕ್ಕ ಬಂದ್ರು. ಸೊ ಆಮೇಲೆ ವಿ ಪ್ಲಾನ್, ರೂಪಕ್ಕ ಹೇಳಿದ್ದು ಟೀ ಕುಡಿಯಕ್ಕೆ ಹೋಗೋಣ ಅಂತ. ಗೈಸ್ ಇನ್ನ 10 days ಇದೆ, ಅಷ್ಟರಲ್ಲಿ ಇದೆಲ್ಲ ಹೋಗಿಸ್ಕೊಬೇಕು. ರೂಪಕ್ಕ ಹೊಟ್ಟೋಗಿದ್ದೆ, ಕಡಿಮೆ ಆಗಿಲ್ವಾ? ಬಟ್ ನನಗೆ ಹೋಗಿಲ್ಲ ಇನ್ನು. ಆದ್ರೂ ಕಾಣಿಸುತ್ತೆ ಸ್ವಲ್ಪ ಶೈನಿ ಶೈನಿ ಆಯಿಲಿ ಸ್ಕಿನ್ ಇದ್ರೆ ಜಾಸ್ತಿ ಏಜ್ ಆಗೋದು ಗೊತ್ತಾಗಲ್ಲ ಅಂತೆ. ಗೊತ್ತಾ? ನಿಜವಾಗ್ಲೂ ಡ್ರೈ ಸ್ಕಿನ್ ಇದ್ರೆ ಬೇಗ ಏಜ್ ಲುಕ್ ಗೊತ್ತಾಗುತ್ತೆ. ಬಟ್ ಆಯಿಲಿ ಸ್ಕಿನ್ ಇರೋರಿಗೆ ಎಷ್ಟೇ ವಯಸ್ಸಾದ್ರೂ ಯಂಗ ಕಾಣಿಸಕ್ಕೆ ಇಟ್ ವಿಲ್ ಹೆಲ್ಪ್ ಆ ಸ್ಕಿನ್, ಆಯಿಲಿ ಸ್ಕಿನ್. ಗೈಸ್ ರೂಪಕ್ಕೆ ಏನಕ್ಕೆ ಬಂದಿದ್ದಾರೆ ಅಂದ್ರೆ, ಆಕ್ಚುಲಿ ಅವ್ರು ನಮ್ಮ ಮನೆಗೆ ಬಂದಿದ್ರು. ನಾಳೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ವೆಡ್ಡಿಂಗ್ ಕಾರ್ಡ್ಸ್ ಎಲ್ಲ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕಲ್ವಾ, ಅದಕ್ಕೆ ಹೋಗ್ತಾ ಇರೋದು. ನಾಳೆ ಅರ್ಲಿ ಮಾರ್ನಿಂಗ್ ಹೋಗೋಣ ಅಂತ ಪ್ಲಾನ್. 7:30 8 o'clock ಹೋಗಿ ಬೇಗ ಬಂದ್ಬಿಡುತ್ತೆ. ಆಂಬುಲೆನ್ಸ್ ಸೌಂಡ್ ಭಯ ನನಗೆ. ಜಸ್ಟ್ 2 minutes. ಈ ಕಡೆ ಯಾವ್ದು ಹಾಸ್ಪಿಟಲ್ ಇದೆ? ಈ ಕಡೆ ಯಾವ್ದು ಹಾಸ್ಪಿಟಲ್ ಇಲ್ಲ. ಎಮರ್ಜೆನ್ಸಿ ಇರುತ್ತೆ, ಪಿಕಪ್ಪಿಗೆ ಹೋಗ್ತಾ ಇರ್ತಾರೆ. ಪ್ರಾಬ್ಲಿ ಲೆಮನ್ ಟೀ ಬಂತು. ಗುರು ಹೇಗಿದೆ ಲೆಮನ್ ಟೀ? ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ರೂಪಕ್ಕ, ಫಸ್ಟ್ ಟೈಮ್ ನಾವು ಬರ್ತಾ ಇರ್ತೀವಲ್ವಾ ಗುರು. ಹನಿ ಬೈ ನೋಡಿ ಹೇಗ್ ಬಂದಿದೆ, ಲೆಮನ್ ಟೀ ಕುಡಿತಾ ಇದೆ. ಥ್ಯಾಂಕ್ಸ್ ಟು ಕುಮಾರಸ್ವಾಮಿ
ಸ್ವಾಮಿ ಅವ್ನು ಇದ್ದಿದ್ದಕ್ಕೆ ಬಂದಿದ್ದು ನಾವು, ಇಲ್ಲಾಂದ್ರೆ ಬರ್ತಾರಲಿಲ್ಲ ಅಲ್ವಾ ರೂಪಕ್ಕ? ಬಿಸಿ ಬಿಸಿ ಕುಡಿತಾರದಕ್ಕೆ ಸ್ವೆಟ್ ಆಗ್ತಾ ಇದೆ. ಇಲ್ಲಿ ಹನಿಬಿ ಅದೆಲ್ಲ ಬಂದು ಕುತ್ಕೊಳ್ತಾ ಇರ್ತೀನಿ ಸೈಡಲ್ಲೆಲ್ಲ. ಸಕ್ಕತ್ತಾಗಿದೆ. ಗಾಡಿ ಬರ್ಬೇಕಾದ್ರೆ ಅಲ್ಲಿ ಇವ್ನ ಫ್ರೆಂಡ್ ಸಿಕ್ಕಿದ್ರು ಗೈಸ್. ಹಾರ್ನ್ ಮಾಡ್ಬಿಟ್ಟು ಹಿಂಗಿಂಗ್ ಅಂತ ಯಾರಿಬ್ರು ಹುಡುಗರು ಸಕ್ಕದಾಗ ಕೂರ್ಸ್ಕೊಂಡು ಹೋಗ್ತಾರಲ್ಲ ಅಂತ ಅವ್ನ ಫ್ರೆಂಡ್ ಅಂತ. ಆಕ್ಚುಲಿ ನಾವ್ ಅದಕ್ಕೆ ರಗಿಸ್ಕೊಂಡು ಗಾಡಿ ಕೀ ನನ್ನ ಹತ್ರ ಇದೆ, ಹೊರಡೋದಷ್ಟೇ ಇವಾಗ. ಹೋಗ್ತಾ ಸ್ವಲ್ಪ ಕೇಕ್ ಅದು ಇದೆಲ್ಲ ತಗೊಂಡು ಅಪ್ಪಾಜಿಗೆ ಹೋಗೋಣ. ರಶ್ಮಿಗೂ ಬನ್ನಿ ಅನ್ಬೇಕಿತ್ತು, ಇಲ್ಲ. ಗೈಸ್ ನೋಡಿ ಎಷ್ಟು ಗಾಡಿಗಳಿದ್ದಾವೆ, ಎಷ್ಟು ಜನ ಬರ್ತಾರೆ. ಎಲ್ಲ ತುಂಬಾ ಜನ ಇದ್ದಾರೆ ಗೈಸ್. ಇದು ಇರಿಟೇಟ್ ಆಗ್ತಾ ಇದೆ. ಇದು ತುಂಬಾ ಏನು ಡಿಸ್ಟ್ರಾಕ್ಟ್ ಮಾಡ್ತಾ ಇದೆ. ಫಿಶ್ ಸ್ಮೆಲ್. ತೆಗಿ ಗಾಡಿ ತೆಗಿ. ಹುಡುಗಿ ನೋಡಿ ಹೆಂಗ್ ಕೂತಿದ್ದಾಳ. ಜಾಗನೇ ಇಲ್ಲ ಅಲ್ಲಿ. ಅದಕ್ಕೆ ರಾಮನಗರ ಹೋಗಿ ಕೇಕ್ ತಗೊಂಡು ಹೋಗೋಣ ಮನೆಗೆ. ಸ್ಪೆಷಲ್ ಇವತ್ತು ನೋಡಿ ಆ ಥರ ಹೋಗ್ಬೇಕು, ಆ ಥರ ಹೋಗ್ಬೇಕೇನೋ. ಬ್ಯಾಕ್ ಮಾಡ್ಕೊಂಡು ಗಾಡಿಗೆ ಹೋಗ್ಬೇಕು. ಹುಡುಗ ಆಗಿದ್ದಿದ್ರೆ ಫುಲ್ ಮಸ್ತ್ ಮಜಾ ಮಾಡಾಕ್ತೈತೆ. ಲೈಕ್ ಎಲ್ಲ ವೇಸ್ಟ್ಗಳು, ನೀವು ಹುಡುಗರಾಗಿ ವೇಸ್ಟ್ಗಳು. ಮಕ್ಕ ಏನ್ ನೋಡ್ತೀಯ ನಡಿ. ಟ್ರಿಪ್ಸಿಗೆ ಹೋಗೋಣ. ನಮ್ ಗುರು ಒಬ್ಳಿದ್ರೆ ಅವ್ರಿಗೆ ಕರ್ಕೊಂಡು ಹೋಗೋಣ. ಅವೆಲ್ಲ ಏನಿಲ್ಲ. ನೀವೇ ಹೋಗಲ್ವಲ್ಲ ಇನ್ನೇನು. ನಾವ್ ಹೇಳ್ತೀವಿ ಆಕ್ಚುಲಿ ಹುಡುಗರ ಲೈಫ್ ಈಸಿ ಇರುತ್ತೆ, ಏನೋ ಟ್ರಿಪ್ಸ್ ಹೋಗ್ಬೋದು ಆ ಥರ ಈ ಥರ ಅಂತ ನಾವಾಗ ಅನ್ಕೊಂತೀವಿ ಹುಡುಗರಾಗಿ. ಬಟ್ ಹುಡುಗರದು ಲೈಫ್ ತುಂಬಾನೇ ಕಷ್ಟ ಇರುತ್ತೆ ಅಲ್ವಾ ಗುರು? ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಗುರು ಪೊಲೀಸರು ಟ್ರಿಪಲ್ ಹೋಗ್ತಾರ ನಾವು. ಪೊಲೀಸರು ಇದಾರಲ್ಲಿ. ಈಗ ಯಾವ ಕಡೆ ಹೋಗೋಣ? ಇಲ್ಲ ಆ ಕಡೆ ಮತ್ತೆ ಆ ಕಡೆ ಒಬ್ಬರು ಹಿಡ್ಕೊಂತಾರೆ. ಅಲ್ಲ ಆ ಕಡೆ ಅಲ್ಲ ಇದಾರೆ ಪೊಲೀಸರು. ಎರಡು ಕಡೆ ಆ ಕಡೆ ಈ ಕಡೆ ಮೂರು ಜನ ಪೊಲೀಸರು. ಒಳಗಡೆ ಹೋಗ್ತೀವಿ. ಹೆಲ್ಮೆಟ್ ಇದೆ ಆಯ್ತಾ? ಒಳಗಡೆ ಇದೆ ಹಾಕೊಂಡಿಲ್ಲ. ಇವರಪ್ಪ ಹೋಗ್ಬೋದು, ನಾವು ನಮಗೆ ಹೋಗಿ ಅಂತಾರೆ ಗಾಡಿ ಇಟ್ಕೊಂಡು. ನಮ್ಮ ಹತ್ರ ಡಿಎಲ್ ಇಲ್ಲ ನಮ್ಮ ಹತ್ರ. ಮತ್ತೆ ಅವ್ರು ನೋಡಿದ್ರಪ್ಪ ಮುಂದೆ ಹೋಗಿ ನಿಲ್ಲಿಸ್ತಾ ಇದ್ದಾರೆ. ಯಾವ್ದೋ ಒಳಗಡೆಯಿಂದ ಒಂದು ರೋಡ್ ಇದೆ, ಅಲ್ಲಿ ಹೋಗ್ತಾ ಇದೀವಿ. ಸನ್ಸೆಟ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇಬ್ರು ಎಲ್ಲ ಕ್ರಿಕೆಟ್ ಆಡಕ್ ಚೆನ್ನಾಗಿರುತ್ತೆ. ಚೆನ್ನಾಗಿತ್ತು. ಬಂದಿದ್ದಕ್ಕೆ ಸಾಕಾಯ್ತು. ಬಂದಿದ್ದಕ್ಕೆ ಒಳ್ಳೆ ವ್ಯೂ ಸಿಕ್ತು ನೋಡಕ್ಕೆ. ಬಿದ್ರೆ ಯಾರು ಹುಷಾರ್ ಕಣೋ, 3 ಜನ ಇದ್ದೀವಿ ನಾವು. ಮಣ್ಣಿದೆ ಅಲ್ವಾ, ಅದಕ್ಕೆ ಸ್ಕಿಟ್ ಆಗಿದೆ. ನಡಿ ನೀನು ಮುಂದೆ ನೋಡ್ಕೊಂಡು ಹೋಗೋಣ. ಜಾಸ್ತಿ ಇದೆ ಅದಕ್ಕೆ ಜಾಸ್ತಿ ಇದೆ. ಆಮೇಲೆ ಮತ್ತೆ ಬೇರೆ ಐತಿ. ಯಾವ್ದಿದು ಪ್ಲೇಸ್? ಸ್ಕೂಲ್ ಹಿಂದೆಗಡೆ ಗೊತ್ತಿಲ್ಲ. ಬೆತ್ತಲ್ ಇಲ್ಲಿ ಬರುತ್ತಾ? ಅಲ್ಲೇ BGS ಯೂನಿವರ್ಸಿಟಿ. BGS ಎಲ್ಲೆಲ್ಲ ಹೋಗ್ತಾ ಇದೀವಿ, ಗೊತ್ತಿಲ್ಲ ರೂಟ್ ನಮಗೆ. ಈ ತರ ಹೋಗಿ ಒಳಗಡೆಯಿಂದ ನಿಮ್ಮೂರಿಗೆ ಹೋಗ್ತೀವಿ ತಾನೆ ಗುರು? ಹಿಂಗೆ ಹೋದ್ರೆ ಮನೆಗೆ ಹೋಗ್ತೀನಿ. ಈ ಸಕ್ಕತ್ತಾಗಿದೆ ಸನ್ಸೆಟ್. ಎಲ್ಲೆಲ್ಲ ಹೋಗ್ತಾ ಇದೀವಿ. ಇವನಿದ್ದಕ್ಕೇನ ಸರಿ ಹೋಯ್ತು ಪಕ್ಕ. ನಾವಿಬ್ರೇ ಇದ್ದಿದ್ರೆ ಎಲ್ಲ ಬರಕ್ ಆಗ್ತಾ ಇರ್ಲಿಲ್ಲ. ಈ ರೋಡ್ ಸಿಕ್ತು. ವಾವ್ ಸಕ್ಕತ್ತಾಗಿದೆ ಕಣ. ಈಗ ಹೋಗ್ ಮತ್ತೆ ಅದೇ ರೋಡಿಗೆ ಹೋಗ್ಬೇಕು. ಹೆಂಗಿರುತ್ತೆ ಪೊಲೀಸರು ಅಲ್ಲೇ ಇದ್ರೆ ಹೆಂಗಿರುತ್ತೆ? ಕರ್ಕೊಂಡು ಹೋಗ್ತಾರೆ.
ಯಾವ್ದಪ್ಪ ಇದು ರಂಗರಾಯ ದೊಡ್ಡಿಗೆ ಹೋಗ್ತಿದ್ದಾನೆ ಈ ರೋಡು ಗುರು. ರಂಗರಾಯ ದೊಡ್ಡಿಗೆ ಹೋಗುತ್ತಿದ್ದು ರೋಡು. ರೋಡ್ ನೋಡಿ ಹಿಂಗಿದೆ ಈ ಕಡೆ. ಸಿರಿಲ್ಲ ತೋಟ ಸಕ್ಕದಾಗಿರುತ್ತೆ. ನಂಗೆ ಇಷ್ಟ ಆಕ್ಚುಲಿ ಈ ತರ ಇರ್ಬೇಕು ಬಂದಿದ್ದು ಸಕ್ಕದಾಗಿರುತ್ತೆ. ನಾವು ರಂಗರಾಯ ದೊಡ್ಡಿ ಕೆರೆಗೆ ಬಂದ್ಬಿಟ್ವಿ ಗೈಸ್. ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಇದು ರಂಗರಾಯ ದೊಡ್ಡಿ ಕೆರೆ. ಇಲ್ಲಿ ಬೋಟಿಂಗು ಮತ್ತೆ ಇನ್ನೇನೇನೋ ಹೊಸದೇನೋ ಮಾಡಿದ್ದಾರೆ. ಕಯಾಕಿಂಗ್ ಎಲ್ಲ ಇದೆ. ಹೋಗಿ ಚೆನ್ನಾಗಿದೆ ಅಲ್ಲಿ ಮುಂದೆ ನಮ್ಮ ರಂಗರಾಯರ ದೊಡ್ಡಿ. ಇಲ್ಲಿ ಮೇಲ್ ಹೋಗ್ಬೇಕು. ಇಲ್ಲಿ ಮೇಲ್ ಹೋದ್ರೆ ಪಾರ್ಕಿಂಗ್ ಎಲ್ಲ ಇರುತ್ತೆ. ಗೈಸ್ ನಿಮ್ಗೇನೋ ನೋಡ್ಸ್ಲಾ, ನನ್ನ ಫೇವ್ರೆಟ್ ಅದು. ಕೃಷ್ಣ ಇದ್ದಾರೆ ಕೃಷ್ಣ. ಗೈಸ್ ಇಲ್ಲೆಲ್ಲ ಹುಲಿ ಎಲ್ಲ ಬರುತ್ತೆ. ಹುಲಿ ಚಿರತೆ ಎಲ್ಲ ಬರುತ್ತೆ. ಕರಡಿ ಜಾಸ್ತಿ ಇರುತ್ತಲ್ವಾ ಗುರು? ಕರಡಿ ಇರುತ್ತೆ ಇಲ್ಲೆಲ್ಲ ಜಾಸ್ತಿ. ನಾವು ನೈಟ್ ಎಲ್ಲ ನಿದ್ರೆ ಮಾಡ್ತಾ ಇರ್ಲಿಲ್ಲ ಆಯ್ತಾ. ಅವಾಗ ಇಲ್ಲೆಲ್ಲ ವಾಕ್ ಮಾಡ್ಕೊಂಡ್ ಬಂದಿದೀವಿ. ಇದೆಲ್ಲ ಇಲ್ಲಿ ಈ ತರ ಹೋದ್ರೆ ಮಾರ್ಕೆಟ್, ಇಲ್ಲಿ ಹೋದ್ರೆ ಮಾರ್ಕೆಟ್ ಸಿಗುತ್ತೆ ಅಲ್ವಾ ರೂಪಕ್ಕ? ನೈಟ್ ಎಲ್ಲ ನಿದ್ರೆ ಮಾಡ್ತಾ ಇರಲಿಲ್ಲ, ಫುಲ್ ಗೇಮ್ಸ್ ಎಲ್ಲ ಆಡ್ಕೊಂಡು ಹಾಗೆ ಎದ್ ಬರೋದು. ಟೀ ಕುಡಿಯೋಣ ಕಾಫಿ ಕುಡಿಯೋಣ ಅಂತ ಇಲ್ಲೆಲ್ಲ ಓಡಾಡಿದೀವಿ. ಇದೆಲ್ಲ ನೆನಪಾಗ್ತಾ ಇದೆ. ಮಾರ್ಕೆಟ್ ರೋಡ್ ಇದು, ರಾಮನಗರ್ ಮಾರ್ಕೆಟ್. ಇದು ಮಾರ್ಕೆಟ್ ಆಗ್ತದೆ, ಅದೇ ಮಾರ್ಕೆಟ್. ಅರ್ಲಿ ಮಾರ್ನಿಂಗ್ ಎಲ್ಲ ಸಕ್ಕತ್ತಾಗಿರುತ್ತೆ. ಇಲ್ಲೆಲ್ಲ ಫುಲ್ ರಶ್ ಇರುತ್ತೆ. ದಿಸ್ ಇಸ್ ಮಾರ್ಕೆಟ್. ಈಗ ಸುತ್ತ ಹಾಕೊಂಡ್ ಬಂದ್ವಿ ಮೇನ್ ರೋಡ್. ಇಲ್ಲಿ ಹೋದ್ರೆ ಅದೇ ಮೇನ್ ರೋಡ್. ಮೇನ್ ರೋಡ್ ಬಂದ್ವಿ. ಓಕೆ ಚೆನ್ನಾಗಿದೆ ಅಲ್ಲ? ಎಲಿಫೆಂಟ್ ಇದೆ ಗೈಸ್, ಎಲಿಫೆಂಟು ಚೆನ್ನಾಗಿದೆ. ಸರಿ ಕೊಡಿ. ಕೇಕ್ ತಗೊಂಡಾಯ್ತು. ಅದೇ ಕೇಕ್ ತಗೊಂಡ್ವಿ ಕಣೋ, ಸಕ್ಕದಾಗಿತ್ತು. ಚಿಕ್ಕ ಚಿಕ್ಕ ಕ್ಯೂಟ್ ಆಗಿ ಅಲ್ಲಿದೆ. ನನಗೆ ಗೊತ್ತಿಲ್ಲ, ರಾಮ್ನು ಇವ್ರಿಗೆ ಯಾರು ಗೊತ್ತು. ಅವ್ರು ನಮ್ಮೂರವರು. ಈ ಹೋಟೆಲ್ ತುಂಬಾ ಸ್ಮೆಲ್ ಬರ್ತಾ ಇದೆ, ಗಮ್ಮಂತ ಗುರು ಬಿರಿಯಾನಿ. ಅದಕ್ಕೆ ಕೇಳಿದೆ ಇವಂದ ಏನಾದ್ರು ಬಿರಿಯಾನಿ ಅದು ಅಂತ. ಬಿರಿಯಾನಿ ಗುರು ಬಿರಿಯಾನಿ. ಇನ್ನು 14 days ನೋ ನಾನ್ ವೆಜ್. ಜೈ ಆಂಜನೇಯ. ಇವಾಗ ಮನೆಗೆ ಬಂದ್ವಿ. ಆಮೇಲೆ ಎಲ್ಲ ವಾಶ್ ಮಾಡಿ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಫಾದರ್ಸ್ ಡೇಗೆ ಸೆಲೆಬ್ರೇಟ್ ಮಾಡಕ್ಕೆ. ಇವಾಗ ವಿ ರೀಚ್ಡ್ ಹೋಮ್. ಕರಿಯಾ ಮೈಲಿ ಬಾರ ಇಲ್ಲಿ. ಕರಿಯಾ ಓಯ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸ್ವಲ್ಪ ಹುಷಾರಿಲ್ಲ, ಸೊ ಹಾಗಾಗಿ ಒಂಚೂರು ಸ್ಕಿಪ್ ಆಯಿತು ಗೈಸ್. ಫ್ರಮ್ ನೆಕ್ಸ್ಟ್ ಮಂತ್ ಕಂಟಿನ್ಯೂ ಆಗಿ ಡೈಲಿ ಬ್ಲಾಗ್ಸ್ ಬರುತ್ತೆ. ಅಲ್ಲಿವರೆಗೂ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಶಾಪಿಂಗ್ ಅದು ಇದು ಅಂತೆಲ್ಲ ಸ್ವಲ್ಪ ಬ್ಯುಸಿ ಇದ್ದೀವಿ, ಮತ್ತು ಹುಷಾರು ಕೂಡ ಇಲ್ಲ. ಸೊ ಹಾಗಾಗಿ ಗೈಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಓಕೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ ಗೈಸ್. ಬೈ, ಸ್ಟೇ ವಿತ್ ಮೀ.